ಹುಣಸೂರಿನಿಂದ ಮೈಸೂರಿಗೆ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಬೇಕು. ಬಸ್ ನಿಲ್ದಾಣದ ಬಳಿ ಪೆಟ್ರೋಲ್ ಬಂಕ್ ತೆರೆಯುವುದನ್ನು ತಡೆ ಹಿಡಿಬೇಕು. ಜೊತೆಗೆ ತಾಲೂಕಿನ 10 ಹಲವು ಸಮಸ್ಯೆಗಳನ್ನು ಶೀಘ್ರದಲ್ಲಿ ಬಗೆಹರಿಸುವಂತೆ ಒತ್ತಾಯಿಸಿ ಹುಣಸೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಸತ್ಯ ಎಂಎಎಸ್ ಫೌಂಡೇಶನ್, ಆಟೋ ಚಾಲಕರ ಸಂಘ ಹಾಗೂ ಸಾರ್ವಜನಿಕರು ಬೃಹತ್ ಪ್ರತಿಭಟನೆ ನಡೆಸಿದರು. ಸಾರ್ವಜನಿಕರ ಪ್ರತಿಭಟನೆಗೆ ಮಣಿದು ಡಿಸ್ಟ್ರಿಕ್ಟ್ ಟ್ರಾಫಿಕ್ ಕಂಟ್ರೋಲರ್ ಅಧಿಕಾರಿಯಾದ ದಿನೇಶ್ ಅವರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾ ನಿರತರ ಮನವಿ ಸ್ವೀಕರಿಸಿ ಸರ್ಕಾರದ ಕಡೆಯಿಂದ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಪರಿಹಾರ ಒದಗಿಸುವುದು ಎಂಬ ಭರವಸೆ ನೀಡಿ ಮನವೊಲಿಸಿದ ನಂತರ ಪ್ರತಿಭಟನೆಯನ್ನು ಕೈಬಿಡಲಾಯಿತು. ಈ ಸಂದರ್ಭದಲ್ಲಿ ಸತ್ಯ ಎಂಎಎಸ್ ಫೌಂಡೇಶನ್ ಅಧ್ಯಕ್ಷರಾದ ಸತ್ಯಪ್ಪ ಮಾತನಾಡಿ, ಹುಣಸೂರು ತಾಲೂಕು ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಡಿ. ದೇವರಾಜ್ ಅರಸು ಅವರ ಕರ್ಮಭೂಮಿಯಾಗಿದ್ದು, ಹುಣಸೂರಿನಿಂದ ಮೈಸೂರಿಗೆ ಪ್ರತಿದಿನ 10 ರಿಂದ 15 ಸಾವಿರ ಜನ ಓಡಾಡುತ್ತಿದ್ದಾರೆ. ಆದರೆ ಬೆರಳೆಣಿಕೆಯಷ್ಟು ಸಾರಿಗೆ ಬಸ್ಗಳಿಂದಾಗಿ ಪ್ರತಿದಿನ ಪ್ರಯಾಣಿಕರು ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ. ಬೆಳಗ್ಗಿನಿಂದ ಸಂಜೆಯ ತನಕ ಬಸ್ಸುಗಳಲ್ಲಿ ಭಾರೀ ಜನಸಂದಣಿ ಇದ್ದು, ಶಾಲಾ ವಿದ್ಯಾರ್ಥಿಗಳು, ಕಾಲೇಜು ಮಕ್ಕಳು, ಪ್ರತಿದಿನ ಕಚೇರಿಗೆ ತೆರಳುವ ಉದ್ಯೋಗಿಗಳು ಪ್ರಯಾಸದಿಂದ ಓಡಾಡುವ ಪರಿಸ್ಥಿತಿ ಇದೆ. ಆದ್ದರಿಂದ ಹೆಚ್ಚುವರಿ ಬಸ್ಸುಗಳ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಬಸ್ ನಿಲ್ದಾಣದ ಬಳಿ ಆಟೋ ನಿಲ್ದಾಣವನ್ನು ತೆರವುಗೊಳಿಸಿ ನಿರ್ಮಿಸಲು ಹೊರಟಿರುವ ಪೆಟ್ರೋಲ್ ಬಂಕ್ ಕಾಮಗಾರಿಯನ್ನು ತಡೆ ಹಿಡಿಯುವುದರ ಜೊತೆಗೆ ತಾಲೂಕಿನ ಹಲವು ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿದರು. ಸರ್ಕಾರಿ ಸಮಯಕ್ಕೆ ಅವ್ರ ಕೆಲಸಕ್ಕೆ ಹೋಗಿ ಇವತ್ತು 10:30 10:30ಗೆ ಎಫೆಕ್ಟ್ ಕೊಡಬೇಕು. ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗಬೇಕು, ಮತ್ತು ಬೇರೆ ಬೇರೆ ಉದ್ಯೋಗಗಳು ಕಂಪನಿಗಳಿಗೆ ಹೋಗಬೇಕು. ನಿಮಗೆ ಕನಿಷ್ಠ ಜ್ಞಾನ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ನೀವು ನಿಜವಾಗ್ಲೂ ನಮ್ಮ ಥರ ಮನುಷ್ಯರಾಗಿದ್ರೆ ಈ ಸಮಸ್ಯೆನ ಈ ಮಟ್ಟಕ್ಕೆ ತರ್ತಾ ಇಲ್ಲ. ಇವತ್ತು ಮೈಸೂರು ಜಿಲ್ಲೆಯವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜಿಲ್ಲೆಯ ಸೌರ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಸ್ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಈ ಸಂಬಂಧಪಟ್ಟ ಇಲಾಖೆಗಳ ಒಂದು ಸರಿಯಾಗಿ ಕಾರ್ಯನಿರ್ವಹಿಸುವುದರಿಂದ ಅವರ ಕಾರ್ಯವೈಖರಿಯ ಒಂದು ಅವ್ಯವಸ್ಥೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಹೊಸ ಬಸ್ ನಿಲ್ದಾಣ ಇಲ್ಲಿ ನಿಲ್ದಾಣ ಪ್ರಾರಂಭ ಆಗಿದೆ. ಇಲ್ಲಿ ಬಸ್ ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ಲಕ್ಕೆ ಜಾಗ ಇಲ್ಲ. ಅದರಲ್ಲಿ ಇವತ್ತು ಪೆಟ್ರೋಲ್ ಬಂಕ್ ತಯಾರು ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಯಾವ ಇಂಜಿನಿಯರ್ ಹೇಳಿದ್ರು, ಯಾವ ಇಲಾಖೆ ಅಧಿಕಾರಿ ಹೇಳಿದ್ರು ನಮಗಂತೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈ ಮಾಮೂಲಿ ಜನ ಓಡೋಕ್ಕೆ ಆಗ್ತಾ ಇಲ್ಲ, ಬಸ್ ಹತ್ತಕ್ಕೆ ಆಗ್ತಾ ಇಲ್ಲ, ಬಸ್ ಓಡೋಕ್ಕೆ ಆಗ್ತಾ ಇಲ್ಲ. ನಿಮಗೆ ಮನುಷ್ಯತ್ವ ಇದ್ದೀರ. ಇವತ್ತು ಈ ಇಲಾಖೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಮಾಡಕ್ಕೆ ಹೊರಟಿದ್ದಿಲ್ಲ. ಯಾರು ಇಲ್ಲಿ ಹಚ್ಚಿದ್ರೆ ಪೆಟ್ರೋಲ್ ಬಂಕು ಏನಾಗ್ಬೋದು ಅಂತ ತುಂಬ ತಪ್ಪನಾದ್ರೂ ಕನಿಷ್ಠ ಜ್ಞಾನ ಬೇಕು. ಇವತ್ತು ಪೆಟ್ರೋಲ್ ಬಂಕ್ಗಳು ಇಲ್ಲೇ 100 ಮೀಟರ್ ದೂರದಲ್ಲಿ ಇದ್ದಾವೆ. ಯಾರು ಕೇಳಿದರೆ ಸ್ವಾಮಿ ಪೆಟ್ರೋಲ್ ಬಂಕ್ ಮಾಡಿ ಅಂತ ಹೇಳಿ ನಿಮಗೆ ಮಾಡಿ. ನಿಮ್ಮ ಸರ್ಕಾರಿ ಸಾರಿಗೆ ಇಲಾಖೆಯ ಜಾಗ ಎಲ್ಲರಿಲ್ಲ, ಸಾರ್ವಜನಿಕ ಅನುಕೂಲ ಮಾಡ್ಕೊಳ್ಳೋದೇನೋ ಮಾಡ್ಕೊಳ್ಳಿ, ಬೇಡ ಅಂತ ಹೇಳ್ತೀರ. ಇವತ್ತು ಕೂಡಲೇ ಏನು ಪೆಟ್ರೋಲ್ ಬಂಕ್ ಮಾಡೋಕ್ಕೆ ಭಾರತ್ ಪೆಟ್ರೋಲ್ ಬಂಕ್ಗೆ ತಾವು ಟೆಂಡರ್ ಕೊಟ್ಟಿದ್ದೀರ, ಆ ಟೆಂಡರ್ನ ರದ್ದು ಮಾಡಬೇಕು. ಜೊತೆಗೆ ಇವತ್ತು ಹುಣಸೂರು ನಗರದಲ್ಲಿ ಕನಿಷ್ಠ 10 ರಿಂದ 15 ಸಾವಿರ ಜನ ಬೆಳಿಗ್ಗೆ ಓಡ್ತಾರೆ, ಮತ್ತು ಮೈಸೂರಿಗೆ 15 ಸಾವಿರ ಜನ ಬರ್ತಾರೆ. ಇವತ್ತು ಎಲೆಕ್ಟ್ರಿಕಲ್ ಬಸ್ಗಳನ್ನ ಮಾಡಿದ್ದಾರೆ. ಆ ಯಾವ ಬಸ್ ಹೋಗ್ತದೆ ಅಂತೇಳಿ ಸಾರ್ವಜನಿಕ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಆ ಬಸ್ಗಳ ವ್ಯವಸ್ಥೆ ಮಾಡ್ಕೊಡ್ಬೇಕು. ಜೊತೆಗೆ ಇವತ್ತು ಸಾರಿಗೆ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ವಿ. ಇವತ್ತು ಎಲೆಕ್ಟ್ರಿಕಲ್ ಬಸ್ಗಳನ್ನ ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ 2000 ಬಸ್ನ ಪರ್ಚೇಸ್ ಮಾಡಿದೀವಿ ಅಂತ ಹೇಳೋರು. ಅದರಲ್ಲಿ ನಮ್ಮ ಹುಣಸೂರು ಭಾಗಕ್ಕೆ ಬೆಳಿಗ್ಗೆ ಒಂದು 10 ಬಸ್ ಎಲೆಕ್ಟ್ರಿಕಲ್ ಬಸ್, ಸಂಜೆ ಒಂದು ಎಲೆಕ್ಟ್ರಿಕಲ್ ಬಸ್ನ ವ್ಯವಸ್ಥೆ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ಇವತ್ತು ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಏನಂದ್ರೆ, ಹುಣಸೂರಿನ ಕ್ಯಾನರ್ಗೆ 50 ರಿಂದ 60 ಬಸ್ಗಳು ಹೋಗ್ತಾ ಇದ್ವಿ ಸರ್. 50 ರಿಂದ 60 ಬಸ್ಗಳು ಹೋಗ್ತಾ ಇರೋದು. ಅವು ಸೆಟ್ಲು ಅಂತ ಸ್ಟಾಪ್ ಕೊಡ್ತಾರೆ, ಎಲ್ಲ ಕಡೆ ಸ್ಟಾಪ್ ಕೊಟ್ಟು ಹೋಗ್ತಾರೆ. ಆದ್ರೆ ಬಸ್ ಚಾರ್ಜ್ ಮಾತ್ರ ಎಕ್ಸ್ಪ್ರೆಸ್ ಪೇ ತರ್ತಾರೆ. ಇದು ಯಾವ ಲೆಕ್ಕ ಅಂದ್ರೆ ನಮ್ಗೆ ಗೊತ್ತಾಗ್ತಾರೆ. 8 ರೂಪಾಯಿ ಚಾರ್ಜ್ ಜಾಸ್ತಿ ತರ್ತಾರೆ. ಇದು ಬಹಳ ಅನ್ಯಾಯ. ಸೆಟ್ಲ್ ಬಸ್ ಆಗಿದ್ರೆ ಸೆಟ್ಲ್ ಬಸ್ ಟಿಕೆಟ್ ತಗೊಳ್ಳಿ, ಎಕ್ಸ್ಪ್ರೆಸ್ ಇದ್ರೆ ಎಕ್ಸ್ಪ್ರೆಸ್ ತಗೊಳ್ಳಿ, ನಮ್ದೇನು ಅಭ್ಯಂತರ. ಒಂದೇ ಒಂದು ಬಸ್ ಹೋಗ್ತಾರೆ, 50 ಬಸ್ ಹೋಗ್ತವೆ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಆ ಕಡೆ ಈ ಕಡೆಗೆ.
ಆದ್ರೆ ಎಕ್ಸ್ಪೈರ್ ಸ್ಪೇರ್ನ ತಗೋತಾ ಇದ್ದಾರೆ. ಮತ್ತೆ ಇವತ್ತು ಹುಣಸೂರು ನಗರದಲ್ಲಿ ತಾಲೂಕಿನಾದ್ಯಂತ ಇವತ್ತು ಇಲ್ಲಿ ನ್ಯಾಷನಲ್ ಹೈವೇ ಅದು ಹೋಗಿದೆ, NH 275 ಹೋಗ್ತಾ ಇದೆ. ಆ ರಸ್ತೆಯಲ್ಲಿ 30 ರಿಂದ 35 ಸಾವಿರ ವಾಹನಗಳು ಓಡಾಡ್ತಾ ಇದಾವೆ. ಇವತ್ತು ಹುಣಸೂರು ತಾಲೂಕಿನಲ್ಲಿ 10 ರಿಂದ 15 ಸಾವಿರ ವಾಹನಗಳು ಇಲ್ಲಿ ಬಂದು ಹೋಗ್ತಾ ಇದಾವೆ. ಇಲ್ಲಿ ಆಟೋಗಳಿದಾವೆ, ಕಾರ್ಗಳಿದಾವೆ, ಎಲ್ಲ ಇದಾವೆ. ಇವರೆಲ್ಲರಿಗೂ ಒಂದು CNG ಗ್ಯಾಸ್ ಬೇಕು, ಒಂದು ಪೆಟ್ರೋಲ್ ಬಂಕ್ ಹೇಳಿದ್ವಿ. IOC ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮನವಿ ಕೊಡಬೇಕು ಅಂತೇಳಿ ಆ ಒಂದು ವಿಷಯ ಇಟ್ಕೊಂಡಿದ್ವಿ. ಹುಣಸೂರು ತಾಲೂಕು ಪ್ರಮುಖ ಬೇಡಿಕೆಗಳನ್ನ ನಾವು ಮುಂದೆ ಸರ್ಕಾರಕ್ಕೆ ಹೇಳ್ತಾ